ಎಲ್ಲರಿಗೂ ನಮಸ್ಕಾರ. ಮಾರ್ಗಶಿರ ಮಾಸದ ಗುರುವಾರ ಮಹಾಲಕ್ಷ್ಮಿಯ ವ್ರತದ ಕಥೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದ್ವಾಪಾರ ಯುಗದಲ್ಲಿಯ ಬರುವಂಥ ಕಥೆ ಇದು. ಆ ಕಾಲದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಸ್ರವ ಎಂಬ ಹೆಸರಿನ ರಾಜನು ರಾಜಾಡಳಿತ ಮಾಡುತ್ತಿದ್ದನು. ಆತನು ಬಹುದೊಡ್ಡ ವಿದ್ವಾಂಸ ಪಂಡಿತನಾಗಿದ್ದನು. ಆತನ ರಾಣಿಯ ಹೆಸರು ಸೂರಚಂದ್ರಿಕಾ. ಅವರಿಗೆ 7 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಆಕೆಯ ಹೆಸರು ಶ್ಯಾಮಬಾಲ. ಅರಮನೆಯಲ್ಲಿ ಒಂದು ದಿನ ಚಮತ್ಕಾರ ಘಟನೆ ನಡೆಯಿತು. ಅರಮನೆಯಲ್ಲಿ ಹೋಗಿ ರಾಣಿಯನ್ನು ಭೇಟಿಯಾಗಿ ಲಕ್ಷ್ಮೀ ವ್ರತದ ಮಹತ್ವವನ್ನು ತಿಳಿಸಿಕೊಟ್ಟು ಪ್ರಜೆಗಳನ್ನು ಸುಖದಿಂದ ಇಡಬೇಕೆಂಬ ಉದ್ದೇಶದಿಂದ ಲಕ್ಷ್ಮಿಯು ಅರಮನೆಗೆ ಕಡೆಗೆ ಬ್ರಾಹ್ಮಣ ವೃದ್ಧ ಸ್ತ್ರೀ ರೂಪದಲ್ಲಿ ನಡೆದಳು. ದ್ವಾರಪಾಲಕರು ಆಕೆಯ ವಿಚಾರ ಮಾಡಿ ರಾಣಿ ಸೂರಚಂದ್ರಿಕಾ ಮತ್ತು ಅವಳ ಭೇಟಿ ಮಾಡಿಸುವ ಸಲುವಾಗಿ ದಾಸಿಯರನ್ನು ಕರೆದರು. ದಾಸಿಯರು ಬಂದು ಆ ಲಕ್ಷ್ಮಿಯನ್ನು ಕೇಳಿದರು, ನೀವು ಯಾರು? ಎಲ್ಲಿಂದ ಬಂದಿರುವಿರಿ? ಏನು ಕೆಲಸ? ಆಗ ಲಕ್ಷ್ಮಿಯು ತನ್ನ ವೃತ್ತಾಂತವನ್ನೆಲ್ಲ ಹೇಳಿದಳು. ಹಿಂದಿನ ಜನ್ಮದಲ್ಲಿ ಸೂರಚಂದ್ರಿಕಾ ರಾಣಿ ವೈಶ್ಯನ ಪತ್ನಿಯಾಗಿದ್ದಳು. ಬಡತನ ಪರಿಸ್ಥಿತಿಯ ಕಾರಣದಿಂದ ಪತಿ ಪತ್ನಿಯರಲ್ಲಿ ಮೇಲಿಂದ ಮೇಲೆ ಜಗಳವಾಗತೊಡಗಿದು. ಈ ರೀತಿಯಲ್ಲಿ ದಿನಾಲು ನಡೆಯುತ್ತಿರುವಾಗ ಒಂದು ದಿನ ಅವಳ ಗಂಡನು ಅವಳಿಗೆ ತುಂಬಾ ಕಷ್ಟ ನೀಡಿದ ಕಾರಣ ಮನೆಯಿಂದ ಹೊರಗೆ ಬಿದ್ದಳು. ಅಳುತ್ತಾ ಊರೂರು ತಿರುಗಾಡುತ್ತಿದ್ದಳು. ಗಂಡನನ್ನು ಬಿಟ್ಟು ಹೆಂಗಸರ ಕಷ್ಟವೇನಾಗುತ್ತದೆ ಎಂದು ಹೆಂಗಸರಿಗೆ ಗೊತ್ತು. ಆ ಕಾರಣ ನನಗೆ ಅವಳ ಮೇಲೆ ದಯ ಬಂದಿತು. ಅವಳನ್ನು ನನ್ನ ಹತ್ತಿರ ಕರೆದುಕೊಂಡು ಅವಳ ದುಃಖದ ಕಾರಣವನ್ನು ಕೇಳಿದೆನು. ಕೇಳಿದ ನಂತರ ಅವಳ ಬಡತನ ದುಃಖ ನೀಗಿಸುವ ಸಲುವಾಗಿ ಅವಳಿಗೆ ಲಕ್ಷ್ಮೀ ವ್ರತದ ರೀತಿಯನ್ನ ಹೇಳಿದೆನು. ನಾನು ಹೇಳಿದಂತೆಯೇ ಆಕೆಯು ಲಕ್ಷ್ಮೀ ವ್ರತವನ್ನು ಮಾಡಿದಳು. ವ್ರತದ ಪ್ರಭಾವದಿಂದ ಲಕ್ಷ್ಮಿಯು ಅವಳಿಗೆ ಪ್ರಸನ್ನಳಾದಳು. ಗಂಡನು ಅವಳನ್ನು ಮನೆಗೆ ಕರೆಸಿಕೊಂಡನು. ಪತಿ ಪತ್ನಿಯರಿಬ್ಬರು ಕಾಲಾನುಸಾರ ಮರಣ ಹೊಂದಿದರು. ಆ ವ್ರತದ ಮಹಿಮೆಯಿಂದ ಆಕೆಯು ರಾಜಮನೆತನದಲ್ಲಿ ಜನ್ಮದತ್ತಳು. ಆದರೆ ರಾಜೇಶ್ವರ್ಯದಲ್ಲಿ ಲಕ್ಷ್ಮೀ ವ್ರತವನ್ನ ಮರೆತಳು. ಆಕೆಗೆ ಹಿಂದಿನ ಜನ್ಮದ ಸ್ಮರಣೆ ಮಾಡಿಕೊಡಲು ಬಂದಿರುವೆನು. ರಾಜನ ಅರಮನೆಯಲ್ಲಿ ವಾಸವಾದರೆ ಪ್ರಜೆಗಳು ಸುಖಿಯಾಗಿರುತ್ತಾರೆ. ದರಿದ್ರನ ಮನೆಯಲ್ಲಿ ಇದ್ದರೆ ಆತನೇ ಒಬ್ಬ ಸುಖಿಯಾಗುವನು. ಇದನ್ನೆಲ್ಲ ಕೇಳಿ ಆ ದಾಸಿಯರು ಲಕ್ಷ್ಮಿಗೆ ಹೀಗೆಂದಳು, ನನಗೂ ಈ ವ್ರತವನ್ನು ಯಾವಾಗ ಮತ್ತು ಹೇಗೆ ಮಾಡಬೇಕು ಹೇಳಿರಿ. ಪೂಜೆ ಮಾಡುವ ಪದ್ಧತಿ ಮತ್ತು ಮಾರ್ಗಶಿರ ತಿಂಗಳಲ್ಲಿ ಮೊದಲನೇ ಗುರುವಾರ ಈ ಲಕ್ಷ್ಮೀ ವ್ರತವನ್ನು ಪ್ರಾರಂಭಿಸಬೇಕು. ಯಾರು ಭಕ್ತಿಯಿಂದ ಕೇಳುತ್ತಾರೆ ಅವರಿಗೆ ಈ ವ್ರತವನ್ನು ಅವಶ್ಯವಾಗಿ ಹೇಳು. ಆ ದಾಸಿಯು ಈ ಎಲ್ಲ ವೃತ್ತಾಂತವನ್ನು ಮನಪೂರ್ವಕವಾಗಿ ಕೇಳಿ ವಿನಯದಿಂದ ವಂದನೆ ಮಾಡಿದಳು. ರಾಣಿ ಸೂರಚಂದ್ರಿಕಾಗೆ ವೃದ್ಧ ಸ್ತ್ರೀ ಬಂದ ಸುದ್ದಿಯನ್ನ ಹೇಳಿದಳು. ಆಕೆಗೆ ಈ ಸುದ್ದಿ ರುಚಿಸಲಿಲ್ಲ. ಕ್ರೋಧದಿಂದ ಹೊರಗೆ ಹೋಗಿ ವೃದ್ಧ ಸ್ತ್ರೀಯನ್ನು ಕುರಿತು, ಏ ಮುದುಕಿ, ಇಲ್ಲಿ ಏತಕ್ಕೆ ಬಂದಿರುವೆ ಎಂದು ಬಿರು ನುಡಿದಳು. ಇದನ್ನು ಕೇಳಿ ಲಕ್ಷ್ಮಿಗೆ ಕೋಪ ಬಂದು ಶಪಿಸಿ ಹಿಂತಿರುಗಿದಳು. ದಾರಿಯಲ್ಲಿ ಸೂರಚಂದ್ರಿಕಾಳ ಮಗಳು ಶ್ಯಾಮಬಾಲ ಆ ವೃದ್ಧ ಸ್ತ್ರೀಗೆ ಏನಾಯಿತೆಂದು ಕೇಳಿದಳು. ಆಗ ಲಕ್ಷ್ಮಿಯು ಆದ ವೃತ್ತಾಂತವನ್ನೆಲ್ಲ ಹೇಳಿದಳು. ಶ್ಯಾಮಬಾಲ ಎಲ್ಲವನ್ನೂ ಶಾಂತ ಚಿತ್ತದಿಂದ ಕೇಳಿ ಮಾರ್ಗಶಿರ ಮಾಸ ಮೊದಲನೇ ಗುರುವಾರ ವ್ರತವನ್ನ ಮಾಡಲು ಪ್ರಾರಂಭಿಸಿದಳು. ಅದರ ಪ್ರಭಾವದಿಂದ ಸಿದ್ದೇಶ್ವರ ಹೆಸರಿನ ರಾಜಪುತ್ರನ ಜೊತೆ ವಿವಾಹವಾಯಿತು. ಪತಿ ಗೃಹದಲ್ಲಿ ರಾಜವೈಭವದಿಂದ ಸುಖದಿಂದ ಕಾಲ ಕಳೆಯತೊಡಗಿದಳು. ಇತ್ತ ಲಕ್ಷ್ಮಿಯ ಕೋಪದಿಂದ ಭದ್ರಸ್ರವ ರಾಜ ಹಾಳಾಗಿ ಹೋಯಿತು. ದರಿದ್ರನಾಗಿ ರಾಜ್ಯ ಭ್ರಷ್ಟನಾದನು. ತಿನ್ನಲು ಅನ್ನವಿಲ್ಲ, ಉಡಲು ಬಟ್ಟೆಯಿಲ್ಲ. ಈ ಅಸಹ್ಯವಾದ ಅವಸ್ಥೆ ನೋಡಲಾಗದೆ ಸೂರಚಂದ್ರಿಕಾ ಅಳಿಯನ ಕಡೆಗೆ ಸಹಾಯ ಬೇಡಲು ಹೋದಳು. ಆಗ ಮಗಳು ಶ್ಯಾಮಬಾಲ ಗುರುವಾರ ಲಕ್ಷ್ಮೀ ಪೂಜೆಯಲ್ಲಿ ತೊಡಗಿದ್ದಳು. ತಂದೆ ತಾಯಿಯ ಅವಸ್ಥೆ ನೋಡಿ ಆಕೆಗೆ ಕೆಡುಕೆನಿಸಿತು. 4-5 ದಿನ ಮಗಳ ಹತ್ತಿರ ಉಳಿದಳು. ಹೋಗುವ ಮುಂದ
ದ್ರವ್ಯ ಕೊಟ್ಟು ಕಳಿಸಿದಳು. ಮನೆಗೆ ಬಂದು ಸೂರಜಚಂದ್ರಿಕಾ ಮಗಳು ಕೊಟ್ಟ ದ್ರವ್ಯ ನೋಡಲು ಅದೆಲ್ಲವೂ ಇದ್ದಲಿಯಾಗಿತ್ತು. ಆಗ ಆಕೆಗೆ ಲಕ್ಷ್ಮೀ ವ್ರತದ ನೆನಪಾಯಿತು. ಪುನಃ ಮನಂಪೂರ್ವಕವಾಗಿ ಕ್ಷಮೆ ಬೇಡಿ ಗುರುವಾರ ಲಕ್ಷ್ಮೀ ವ್ರತ ಮಾಡಿದಳು. ಲಕ್ಷ್ಮಿಯು ಪ್ರಸನ್ನಳಾಗಿ ಮೊದಲಿನಂತೆ ರಾಜ್ಯೈಶ್ವರ್ಯದ ಪ್ರಾಪ್ತ ಮಾಡಿಕೊಂಡಳು. ಈ ವ್ರತವನ್ನು ಮನಂಪೂರ್ವಕವಾಗಿ ಮಾಡುವವರಿಗೆ, ಕೇಳುವವರಿಗೆ, ಹೇಳುವವರಿಗೆ, ಓದುವವರಿಗೆ ಸುಖ, ಸಮಾಧಾನ, ವೈಭವ ಪ್ರಾಪ್ತವಾಗುವುದು. ವೈಭವ ಪ್ರಾಪ್ತವಾದ ಮೇಲೆ ಸೊಕ್ಕಿನಿಂದ ನಡೆಯಬಾರದು. ದಾನ ಧರ್ಮ ಮಾಡುವುದು ಮರೆಯಬಾರದು. ಗರ್ವದಿಂದ ಯಾರನ್ನೂ ತಿರಸ್ಕಾರದಿಂದ ನೋಡಬಾರದು. ಹೇಗೆ ರಾಜರಾಣಿ ಸುಖಿಯಾದರೋ ಹಾಗೆ ನೀವು ಸುಖಿಯಾಗುವಿರಿ. ಈ ವ್ರತದ ಕಥೆಯು ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.